ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಲ್ಬರ್ಗಾ ಶೂಟೌಟ್ ವಿಷಯದಲ್ಲಿ ಬಾಂಬೆ ಮುನ್ನಾನನ್ನ ಮೊದಲೇ ಮಟ್ಟ ಹಾಕಿದ್ರೆ ಇವತ್ತು ಆತ 3 ಜನ ಅತ್ಯುತ್ತಮ ಪೊಲೀಸ್ ಅಧಿಕಾರಿಗಳ ಪ್ರಾಣಕ್ಕೆ ಕಂಟಕನಾಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಕೂಗು ಎದ್ದಿರೋದು ಶಿವಮೊಗ್ಗದಿಂದ. ಟೆರರಿಸ್ಟ್ಗಳ ವಿಷಯದಲ್ಲಿ ಸಣ್ಣದೊಂದು ಕ್ಲೂ ಸಿಕ್ಕರೂ ಸಾಕು ಅಂತ ತನಿಖಾ ಸಂಸ್ಥೆಗಳು, ತನಿಖಾಧಿಕಾರಿಗಳು ಬಾಯಿ ತೆರೆಕೊಂಡು ಕೂರ್ತಿರ್ತಾರೆ. ಆದರೆ ಯಾಸಿನ್ ಭಟ್ಕಳ್ನಂಥ ಮೋಸ್ಟ್ ವಾಂಟೆಡ್ ಆಗಿದ್ದ ಟೆರರಿಸ್ಟ್ ವಿಷಯದಲ್ಲಿ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ರೆ ನಾವು ಕೊಟ್ಟಿರುವ ಮಾಹಿತಿಯನ್ನು ಸಪ್ರೆಸ್ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇವತ್ತು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ. ಯಾಸಿನ್ ಭಟ್ಕಳ್ ಮಲೆನಾಡಿನ ತೀರ್ಥಹಳ್ಳಿ ಭಾಗದಲ್ಲಿ ತುಂಬ ಆಕ್ಟಿವ್ ಆಗಿ ಓಡಾಡಿಕೊಂಡಿದ್ದ, ಸ್ಥಳೀಯರ ಸಂಪರ್ಕ ಸಾಧಿಸಿದ್ದ, ಹಿಂದೂ ಪರ ಸಂಘಟನೆಗಳು ಮತ್ತು ಸಂಘಟನೆಗಳವರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋದರೆ ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಇವತ್ತು ವ್ಯಕ್ತ ಆಗಿರುವಂಥದ್ದು. ವಿನಯ್ ಕಣಿವೆ ರಾಜ್ಯ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಕೂಡ ಈ ಪ್ರೆಸ್ ಮೀಟ್ನಲ್ಲಿದ್ದರು. ನಾನು ಯಾಸಿನ್ ಭಟ್ಕಳ್ನನ್ನು ಇಲ್ಲಿ ಕಣ್ಣಾರೆ ನೋಡಿದ್ದೀನಿ, ಆತನ ಜೊತೆ ಮಾತನಾಡಿದ್ದೀನಿ. ಈಗ ಆತನನ್ನು ಅರೆಸ್ಟ್ ಮಾಡಿದ ಫೋಟೋಗಳನ್ನು ಮಾಧ್ಯಮದಲ್ಲಿ ನೋಡಿದ ನಂತರ ಇವನೇ ಅವನು ಅನ್ನೋದು ಗೊತ್ತಾಗಿದೆ. ಆತ ಇಲ್ಲಿ ನಡೆಸಿದ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ತನಿಖೆ ನಡೀಬೇಕಾಗಿದೆ. ಆ ವಿಷಯವನ್ನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಕಿವಿಗೆ ಹಾಕಿಕೊಳ್ತಿಲ್ಲ ಅನ್ನುವಂಥ ಆರೋಪವನ್ನು ಸ್ವತಃ ರಾಜ್ಯ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿ ವಿನಯ್ ಕಣವೆ ಮಾಡಿರುವಂಥದ್ದು. ಇವತ್ತು ಶಿವಮೊಗ್ಗದಲ್ಲಿ ನಡೆದಂಥ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. MC ಮಂಜುನಾಥ್ ತೀರ್ಥಹಳ್ಳಿ, ಇಲ್ಲಿ ಈ ವ್ಯಕ್ತಿಯ ಟಿಂಬರ್ ಮರ್ಚೆಂಟ್ ಇವರು. ಸೊ ಈ ವ್ಯಕ್ತಿಯ ಕೊಲೆ ಆಗತ್ತೆ 6/5/11. ಸೊ ಅವತ್ತು ಆ ಕೊಲೆಯ ಜೊತೆಗೆ ಯಾಸಿನ್ ಭಟ್ಕಳದ ನೆಂಟಿದೆ. ಇದರಲ್ಲಿ ಒಂದು ಸ್ವಲ್ಪ ಸಾಕಷ್ಟು ಸಂಶಯಾತ್ಮಕವಾದಂಥ ಅನುಮಾನಗಳನ್ನು ಈ ಯಾಸಿನ್ ಭಟ್ಕಳ್ ಮತ್ತು MC ಮಂಜುನಾಥ್ ಈ ಹಿನ್ನೆಲೆಯಲ್ಲಿ ಕೆಲವೊಂದು ಅಂಶಗಳನ್ನು ನೋಡಿದರೆ ನಿಶ್ಚಿತ ಹೇಳ್ಬೋದು ಆ ವ್ಯಕ್ತಿ ಇದಕ್ಕೆ ಕೈವಾಡ ಇತ್ತು ಮತ್ತು ಸಾಕಷ್ಟು ಬೇರುಗಳು ತೀರ್ಥಹಳ್ಳಿ ಸುತ್ತಮುತ್ತಲೂ ಇನ್ನೂ ಇದಾವೆ ಅನ್ನುವಂಥದ್ದು ಅನುಮಾನ ಇದೆ. ದೇಶದ ನಾಗರಿಕರ ಸುರಕ್ಷತೆ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಗೃಹ ಮಂತ್ರಿಯವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ, ಇದನ್ನ ಅಷ್ಟು ಹಗುರವಾಗಿ ತಗೊಳ್ಬೇಡಿ, ಗಂಭೀರವಾಗಿ ತಗೊಂಡು ಭಟ್ಕಳದ ಯಾಸಿನ್ ಇವನನ್ನ ತೀರ್ಥಹಳ್ಳಿ ಸುತ್ತಮುತ್ತಲೂ ಮತ್ತು ಅಲ್ಲಿ ರಾಜಕೀಯ ಪ್ರಮುಖ ವ್ಯಕ್ತಿಗಳು, ಉದ್ಯಮಿಗಳು ಇವರೆಲ್ಲರ ನೆಂಟಿದೆ, ಇವರೆಲ್ಲರ ಸಹವಾಸ ಇದೆ. ಸೊ ಅದನ್ನ ಬಹಿರಂಗಪಡಿಸಬೇಕು ಅಂತನ್ನುವಂತಹದ್ದು ಮಾನ್ಯ ಮುಖ್ಯಮಂತ್ರಿ, ಗೃಹ ಮಂತ್ರಿಯವರು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ವಿನಯ್ ಕಣಿವೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜನತಾದಳ ಇವರು ನಮ್ಮ ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ವಿನಯ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ವಿನಯ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆ ಸರ್. ನೀವು ಮೊಟ್ಟ ಮೊದಲನೇ ಸಲ ಯಾಸಿನ್ ಭಟ್ಕಳ್ನನ್ನು ಎಲ್ಲಿ ನೋಡಿದ್ರಿ? ಅವನು ಆಗ ಯಾವ ವೇಷದಲ್ಲಿದ್ದ ಮತ್ತು ನಿಮ್ಮ ಜೊತೆ ನಿಮಗೂ ಆತನಿಗೂ ಏನು ಮಾತುಕತೆ ನಡೆದಿತ್ತು ತೀರ್ಥಹಳ್ಳಿ ಭಾಗದಲ್ಲಿ ಅಂತ? ಸುಮಾರು ಈಗ 4-5 ವರ್ಷದ ಹಿಂದೆ ಒಂದಿನ ಮಂಜುನಾಥ್ರ ಜೊತೆಗೆ ಯಾಸಿನ್ ಭಟ್ಕಳ್ ನಮ್ಮನೆಗೆ ಬಂದಿದ್ರು. ಓಕೆ. ನಮ್ಮ ಹತ್ರ ಒಂದು ಸ್ವಲ್ಪ ಸಾಗವಾನಿ ಮರಗಳಿತ್ತು. ಆ ಸಾಗವಾನಿ ಮರಗಳನ್ನು
ಯಾವಾಗಲೂ ಕೇಳ್ತಾ ಇರ್ತಿದ್ರು ಮಂಜುನಾಥ್, ಅದನ್ನ ಒಬ್ಬ ವ್ಯಾಪಾರಿ ಕರ್ಕೊಂಡ್ಬರ್ತೀನಿ, ನಾನು ವ್ಯಾಪಾರ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಹಾಗೆ ಒಂದಿನ ಕರ್ಕೊಂಡು ಬಂದರು. ಮೊದಲನೇ ಸಲ ಬಂದಾಗ ಈ ವ್ಯಕ್ತಿ ಅವ್ರ ಜೊತೆಯಲ್ಲಿ ಬಂದಿದ್ರು ಅಷ್ಟೇ, ಬಿಟ್ರೆ ಸುಮ್ಮನೆ ನಮ್ಮನೆಯನ್ನೆಲ್ಲ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾ ಇದ್ರು, ಬಿಟ್ರೆ ಮರದ ವಿಚಾರವಾಗಿ ಏನೂ ಮಾತಾಡಲಿಲ್ಲ. ಹಾಗೆ ನೋಡ್ತಾ ಇದ್ರು. ಮಂಜುನಾಥ್ ನಮ್ಮ ಜೊತೆ ಎಲ್ಲ ಮಾತಾಡಿದ್ರು. ಮಂಜುನಾಥೆ ಒಂದು ರೇಟ್ ಹೇಳಿದ್ರು. ಆ ರೇಟ್ಗೆ ನಮಗೂ ಅವರಿಗೂ ಹೊಂದಾಣಿಕೆ ಆಗಲಿಲ್ಲ. ಕೊನೆಗೆ ಹಾಗೆ ವಾಪಸ್ ಹೋಗ್ತಾ ಇದ್ರು. ಮತ್ತೆ ಆ ವ್ಯಕ್ತಿ ಹತ್ರ ಮತ್ತೇನೋ ಚರ್ಚೆ ಮಾಡಿಕೊಂಡು ಮತ್ತೆ ವಾಪಸ್ ಬಂದರು. ಮತ್ತೆ 1-2 ದಿನ ಕಳೆದ ನಂತರ ಆ ವ್ಯಕ್ತಿ ಯಾರೋ ಇನ್ನೊಬ್ಬನ ಜೊತೆ ಬೈಕ್ನಲ್ಲಿ ನಮ್ಮ ಮನೆಗೆ ಬಂದರು. ಇವರು ಫಾರೆಸ್ಟ್ ಎಸ್ಟಿಮೇಟ್ರು, ಇವ್ರ ಜೊತೆ ಒಂದು ಸ್ವಲ್ಪ ನಿಮ್ಮ ಮರಗಳನ್ನ ಎಸ್ಟಿಮೇಟ್ ಮಾಡಿಸ್ತೀನಿ, ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ನೋಡ್ಬಿಟ್ಟು ನಂತರ ನಿಮ್ಗೆ ರೇಟ್ ಹೇಳ್ತೇನೆ, ನಾನು ಖಂಡಿತ ತಗೊಳ್ತೇನೆ, ಹಾಗೆ ಹೇಗೆ ಅಂತ ಹೇಳಿದರು. ಅದರ ನಂತರ ಅವ್ರ ರೇಟ್ ಮತ್ತೆ ಕಡಿಮೆ ಹೇಳಿದರು. ಹಾಗಾಗಿ ನನಗೂ ಅವರಿಗೂ ವ್ಯಾಪಾರ ಆಗಲಿಲ್ಲ. ಮತ್ತೊಂದು ಸರಿ ಬಂದರು ಅವ್ರು. ಇನ್ನೊಂದು ಮೊದಲನೇ ಸರಿ ಬಂದಾಗ ಮಾರುತಿ 800 ಕಾರ್ನಲ್ಲಿ ಬಂದಿದ್ರು. ನಂತರ ಅವ್ರು ಮತ್ತೊಂದು ಇಂಡಿಕಾ ಕಾರ್ನಲ್ಲಿ ಬಂದರು 3ನೇ ಸರಿ. ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ದತ್ತಮಾಲೆ, ಈಗ ನಾನು JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ, ಯುವ ಜನತಾ ದಳದ್ದು. ಆ ಸಂದರ್ಭದಲ್ಲಿ ನಾನು BJPಯಲ್ಲಿದ್ದೆ. ಶೃಂಗೇರಿ ಮತ್ತು ಕೊಪ್ಪ ಈ ಭಾಗದಲ್ಲಿ ಸ್ವಲ್ಪ ಹಿಂದೂ ಜಾಗೃತ ವೇದಿಕೆ ಇದರಲ್ಲೆಲ್ಲ ಇದ್ದೆ. ನಾನು ಬಜರಂಗ ದಳದ ಸಂಚಾಲಕನಾಗಿದ್ದೆ. ಹಿಂದೂ ಸಮಾವೇಶಗಳು ಅದನ್ನೆಲ್ಲ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ದತ್ತಮಾಲೆ ಅಭಿಯಾನ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಹೆಚ್ಚಾಗಿ ಕೇಸರಿ ಬಾವುಟಗಳು, ಶಲ್ಯಗಳು ಇದೆಲ್ಲ ಇರ್ತಿತ್ತು. ಅದನ್ನು ನಾನು ಎದುರುಗಡೆ ರೂಮ್ನಲ್ಲೇ ಇಟ್ಟಿದ್ದೆ. ಆತ ಬಂದ ಕಾಫಿಗಂತ ಹೇಳಿ ಕರೆದ್ರು. ಕಾಫಿಗಂತ ಒಳಗೆ ಬಂದಾಗ ಅದನ್ನೆಲ್ಲ ನೋಡ್ಬಿಟ್ಟು ಆತ ಕೇಳಿದೆ, ಇದೇನಿದು ಅಂತೇಳಿ. ಆಮೇಲೆ ನನ್ನ ವೆಹಿಕಲ್ನಲ್ಲಿ ಕೇಸರಿ ಬಾವುಟ ಇತ್ತು. ಅದನ್ನು ನೋಡ್ಬಿಟ್ಟು ಕೇಳ್ದವನು, ನಾನು ಬಜರಂಗ ದಳದ ಸಂಚಾಲಕ, ಅದಕ್ಕೋಸ್ಕರ ಇದೆಲ್ಲ ಇದು ಮಾಡಿದ್ದೀವಿ, ದತ್ತಮಾಲೆ ಅಭಿಯಾನ ನಡೀತಾ ಇದೆ ಅಂತೆಲ್ಲ ಹೇಳಿದೆ ನಾನು. ಅವ್ರು ಸುಮ್ಮನೆ ಹೇಗೆ ಮಾತಾಡ್ತಾ ಮಾತಾಡ್ತಾ ಆತ ಭಾಳ ಸ್ಪಷ್ಟವಾದ ಕನ್ನಡ ಮಾತಾಡ್ತಾ ಇದ್ದ. ನಂತರ ಆತ ಕೇಳ್ತಾ ಬಂದ, ಯಾಕೆ ಬಜರಂಗ ದಳ ಅಂದ ತಕ್ಷಣ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಳ್ತೀರಾ ಹಾಗೆ ಹೇಗೆ ಅಂತ ಹೇಳ್ದ. ಆವಾಗ ನಾನು ಹೇಳಿದೆ, ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಅಂತೇನಿಲ್ಲ, ಹಿಂದೂ ರಕ್ಷಣೆಗೋಸ್ಕರ ಬಜರಂಗ ದಳವನ್ನು ಸ್ಥಾಪನೆ ಮಾಡ್ಕೊಂಡಿರ್ತೇವೆ. ಮುಸ್ಲಿಮರನ್ನ ನಾವೇನು ವಿರೋಧ ಮಾಡೋದಿಲ್ಲ. ಯಾರು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಿದ್ರೆ, ಪಾಕಿಸ್ತಾನ ಗೆದ್ರೆ ಇಲ್ಲಿ ಪಟಾಕಿ ಹೊಡಿತಾರೆ, ಅವರನ್ನು ಮಾತ್ರ ನಾವು ವಿರೋಧ ಮಾಡ್ತೇವೆ. ಎಲ್ಲ ಮುಸಲ್ಮಾನರನ್ನು ನಾವು ಅಥವಾ ಯಾರು ಎಲ್ಲೂ ಭಯೋತ್ಪಾದಕರು ಅಂತ ಹೇಳಲಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರಾಗಿದ್ದಾರೆ ಅಂಥೇಳಿ ಅವನ ಹತ್ರ ನಾನು ವಾದ ಮಾಡಿದೆ. ಸುಮಾರು ಹೊತ್ತು ಈ ರೀತಿಯ ಎಲ್ಲ ಚರ್ಚೆಗಳನ್ನೆಲ್ಲ ಮಾಡಿದ ನಂತರ ಆತ ವಾಪಸ್ ಹೋಗಿದ್ದ. ಅದಾದ ನಂತರ 1.5-2 ತಿಂಗಳ ನಂತರ ಮತ್ತೆ ಕುದುರೆಗುಂಡಿಯಲ್ಲಿ ಆತ ನನಗೆ ಸಿಕ್ಕಿದ್ದ. ನಾನು ಯಾವುದೋ ಒಂದು ಹಿಂದೂ ಸಮಾವೇಶದ ವಿಚಾರವಾಗಿ ನಾನು ನನ್ನ ಇಂಡಿಗೋ ಕಾರ್ನಲ್ಲಿ ಕುದುರೆಗುಂಡಿಯಲ್ಲಿ ಒಂದು ಗೋಪಿ ಹೋಟೆಲ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ನಾನು ನನ್ನ ವೆಹಿಕಲ್ ನಿಲ್ಲಿಸಿದಾಗ ಎದುರುಗಡೆಯಿಂದ ಒಂದು ಗ್ರೀನ್ ಕಾಲಿಸ್ ಬಂತು, ಸಿಲ್ವರ್ ಶೇಡ್ ಇರ್ತಕ್ಕಂಥ ಗ್ರೀನ್ ಕಾಲಿಸ್. ನಮ್ಮ ಕ್ಷೇತ್ರದ ಶಾಸಕರಾದ ಜೀವರಾಜ್ ಹತ್ರ ಕೂಡ ಅದೇ ರೀತಿಯ ಒಂದು ಕಾಲಿಸ್ ಇತ್ತು. ಹಾಗೆ ನಾನು ಸಡನ್ ಆಗಿ ಜೀವರಾಜ್ ಅವರೇ ಬಂದರು ಅಂತ ಹೇಳಿ ನನ್ನ ವೆಹಿಕಲ್ನಲ್ಲಿ ಸೈಡ್ ಮಾಡಿ ನಾನು ಇಳಿದು ಹೋಗಿ ಮಾತಾಡಿಸ್ದೆ. ಬಟ್ ನೋಡಿದ್ರೆ ಅಲ್ಲಿ ಒಂದು ಪಂಚೆ ಉಟ್ಕೊಂಡ ಒಂದು ಕೇರಳದ ಮಲಬಾರಿ ಟಿಂಬರ್ ವ್ಯಾಪಾರಿಗಳ ಥರದ ಒಂದು ಟೀಮ್ ಇತ್ತು. KA-19 ರಿಜಿಸ್ಟ್ರೇಷನ್ ನಂಬರ್ ನನಗೆ ನೆನಪಿಲ್ಲ. ಆ ಕಾಲೇಜ್ನಲ್ಲಿ ಈತ ಕೂಡ ಇದ್ದ. ನಿಮ್ಮದು ಯಾವಾಗಲೂ ಇದೇ ಉದ್ಯೋಗನ ಅಂತ ಕೇಳ್ದ ಅವನು. ಹಾಗಾಗಿ ನನಗೆ ಆತನ ಮುಖ ಸ್ಪಷ್ಟವಾಗಿ ನೆನಪಿತ್ತು. ಆತ ಆ ಸಂದರ್ಭದಲ್ಲಿ ಕೇಳಿದ್ದ, ನಿಮ್ಗೆ ಉದ್ಯೋಗನ ಅಂತೇಳಿ. ಯಾಕೆಂದ್ರೆ ಅವನು ನೀವು ಹಿಂದೂ ಪರ ಸಂಘಟನೆಯಲ್ಲಿ ಓಡಾಡ್ತಾ ಇರೋದು ಸಹಜವಾಗಿ ಆತನಿಗೆ ಇರಿಟೇಟ್ ಆಗಿತ್ತು ಅಂತ ಅನ್ಸುತ್ತೆ. ನಂತರ ನೀವು ಮಾತುಕತೆ ನಡೆಸಿದ್ದು, ನಿಮ್ಮ ಮನೆಗೆ ಬಂದವನು, ನಿಮ್ಮ ಮರ ನೋಡಿದವನು ಯಾಸಿನ್ ಭಟ್ಕಳ ಅನ್ನೋದು ಯಾವಾಗ ಗೊತ್ತಾಯ್ತು ನಿಮ್ಗೆ? ಇಲ್ಲ ಅದೇನಾಯ್ತು ಅಂತ ಹೇಳಿದ್ರೆ, ಮಂಜು ಕೊಲೆ ಆಗಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾನು ಸುವರ್ಣ ನ್ಯೂಸ್ನಲ್ಲಿ ಒಂದು ದಿವಸ ರಾತ್ರಿ ಬಂದು ನೋಡುವಾಗ ಮಂಜುನಾಥನ ಫೋಟೋ ತೋರಿಸ್ತಾ ಇದ್ರು. ನಾನು ಬೇರೆ ಯಾವ ಕಾರ್ಯಕ್ರಮಗಳು ನೋಡಲಿಲ್ಲ. ಅಡಿಕೆ ಸುಲ್ತಾ ಇಂಥ ಸಂದರ್ಭದಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಹಗಲೆಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ 10:30 ಅಷ್ಟೊತ್ತಿಗೆ ನೋಡಿದೆ, ಮಂಜುನಾಥನ ಫೋಟೋ ತೋರಿಸ್ತಾ ಇದ್ರು, ಕೊಲೆ ಆಗಿದೆ ಅಂತ ಬರ್ತಾ ಇತ್ತು. ಜೊತೆಗೆ ಯಾಸಿನ್ ಭಟ್ಕಳ್ ಫೋಟೋನು ತೋರಿಸ್ತಾ ಇದ್ರು. ಅದಕ್ಕಿಂತ 1-2 ದಿನ ಮುಂಚೆ ಜನ ಹೋರಾಟ ಅಂತ ಒಂದು ಪೇಪರ್ನಲ್ಲಿ ಯಾಸಿನ್ ಭಟ್ಕಳ್ ಫೋಟೋನ ನಾನು ನೋಡಿದ್ದೆ. ಬಟ್ ಆಗ ನಾನು ಎಲ್ಲೋ ನೋಡಿದ್ದು ನೆನಪು ಅಂತ ಹೇಳ್ತಾ ಇದ್ದೆ. ಬಟ್ ಆ ಮಂಜುನಾಥನ ಫೋಟೋ ತೋರಿಸಿದ ತಕ್ಷಣ ನನಗೆ ಪಕ್ಕ ಗೊತ್ತಾಯ್ತು, ಮಂಜುನಾಥನ ಜೊತೆಗೆ ಈತ ನಮ್ಮ ಮನೆಗೆ ಬಂದಿದ್ದ ಅನ್ನೋದು ನೆನಪಾಯ್ತು. ಆನಂತರ 1-2-3 ದಿನ ನಾನು ಬ್ಯುಸಿ ಇದ್ದೆ. ನಂತರ ಒಂದು ದಿವಸ ಶಿವಮೊಗ್ಗ ಬಂದಾಗ
ಯಾರ ಹತ್ರ ಹೇಗೆ ಮಾತಾಡುವಾಗ ಕೇಳಿದೆ, ನೀವು ಎಸ್ ಪಿ ಹತ್ರ ಒಂದು Yes, ಮಾತು sir. ಹೇಳೋದು Yes, ಒಳ್ಳೇದು ಅಂತ sir. ಹೇಳಿದ್ರು. ಆ ಸಂದರ್ಭದಲ್ಲಿ ನೇರವಾಗಿ ನಾನು ಎಸ್ SP ಅವರಿಗೆ ವಿನಯ್ ಅವರೇ, ವಿಚಾರವನ್ನು ನಮ್ಮ ಜೊತೆ ತಿಳಿಸಿದ್ದೆ. ಸಂಪರ್ಕದಲ್ಲಿರಿ, ಮೌಖಿಕವಾಗಿ. ನಮ್ಮ ಜೊತೆ ಸಂಪರ್ಕದಲ್ಲಿರಿ. ದಯವಿಟ್ಟು ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ವಿನಯ್ ಕಣಿವೆ ಹೇಳ್ತಾ ಇದ್ದಾರೆ ಹೇಗೆ ಯಾಸಿನ್ ಭಟ್ಕಳ್ಗೂ ಇವರಿಗೂ ಸಂಪರ್ಕ ಬಂದಿತ್ತು, ಮರ ಖರೀದಿ ಮಾಡೋ ನವೇಶದಲ್ಲಿ ಇವರ ಮನೆಗೆ ಬಂದಿದ್ದ ಅಂತ. ಈ ಎಲ್ಲ ಹೇಳಿಕೆಯನ್ನು ಅವರು ಪೊಲೀಸರ ಎದುರಿಗೆ ಕೊಟ್ಟಿದ್ದಾರೆ. ಒಬ್ಬ ಟೆರರಿಸ್ಟ್, ಒಬ್ಬ ಸಸ್ಪೆಕ್ಟೆಡ್ ಟೆರರಿಸ್ಟ್ ತನ್ನ ಕಾರ್ಯಾವಧಿಯಲ್ಲಿ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ ಅನ್ನುವಂಥ ವಿಷಯದಲ್ಲಿ ಅತಿ ಸಣ್ಣ ದಾಖಲೆಯನ್ನು ಕೂಡ, ಅತಿ ಸಣ್ಣ ವಿವರವನ್ನು ಕೂಡ ಪೊಲೀಸರು ಸಂಗ್ರಹಿಸ್ತಾರೆ. ಆದರೆ ತೀರ್ಥಹಳ್ಳಿ ಸುತ್ತಲಿನ ಯಾಸಿನ್ ಭಟ್ಕಳ್ನ ಈ ಓಡಾಟದ ವಿಷಯವನ್ನು ಪೊಲೀಸರು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ವಿನಯ್ ಕಣಿವೆ ಅವರಿಂದ ಪಡಿತೀನಿ. ಅದಕ್ಕಿಂತ ಮುಂಚೆ ಹಾಟ್ ಬ್ರೇಕ್ನಲ್ಲಿ ಇನ್ನೊಂದು ಬ್ರೇಕ್.